ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಇವನು ನಮ್ಮ ಅಕ್ಕನ ಮಗ, ಎರಡನೇ ಮಗ. ಏನು ನಿನ್ನ ಹೆಸರು? ಲಕ್ಷಯ್. ಹಾಯ್ ಮಾಡು. ಏನು ಓದ್ತಾ ಇದೆಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್. ಫ್ರೆಂಡ್ಸ್, ಇವಾಗ ನಮ್ಮ ಅಕ್ಕನ ಮಗ ಏನೋ ಯೂನೋ ಕಾರ್ಡ್ಸ್ ಅಂತೆ, ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದನ್ನು ತೆಗೆದು ತೋರಿಸ್ತಾ ಇದ್ದ. ಇವರು ಪೂರ್ವಿ ಕೂಡ ನೋಡ್ತಾ ಇದ್ಲು, ಅದನ್ನು ಅರೇಂಜ್ ಮಾಡ್ತಾ ಇದ್ಲು ಆರ್ಡ್ರ್ ವೈಸು. ಸೊ ನಾನು ಕೂಡ ಅದನ್ನು ಸರ್ಚ್ ಮಾಡ್ತಾ ಇದ್ದೆ. ನನಗೆ ಗೊತ್ತಿಲ್ಲ ಇದು ಹೇಗೆ ಆಡೋದು ಅಂತ. ಪೂರ್ವಿ ಇಷ್ಟು ಕಾರ್ಡ್ಸ್ ನನಗೆ ಬೇಕು ಅಂದೆ, ಅವಳು ನನಗೆ ಬೇಕು ಅಂತ ಕಿತ್ತಾಡ್ತಿದ್ಲು. ಅದ್ರಲ್ಲಿ ನಮ್ಮ ಕತೆ. ಫ್ರೆಂಡ್ಸ್, ಇವರು ನಮ್ಮ ಅಮ್ಮ ಮತ್ತು ಅಪ್ಪ. ಲಾಸ್ಟ್ ಟೈಮ್ ನಿಮಗೆ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಇವರು ಕೂಡ ನಮ್ಮ ಅಕ್ಕ ಮನೆಗೆ ಬಂದಿದ್ದರು, ನಾನು ಕೂಡ ಬಂದಿದ್ದೆ. ಸಂಡೇ ಆಗಿರೋದ್ರಿಂದ ಇಬ್ಬರು ಕೂಡ ಇವ್ರ ಮನೇಲಿ ಸೇರಿದ್ವಿ. ಹೀಗೆ ಏನೇನೋ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಈ ರೀತಿ ಒಟ್ಟಿಗೆ ಸೇರೋದ್ರಿಂದ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನಮಗಂತೂ. ಯಾಕಂದರೆ ಅಪರೂಪಕ್ಕೆ ಈ ಥರ ನಾವು ಸೇರೋದು. ಯಾಕಂದರೆ ಮಗಳು ಬೇರೆ ಸ್ಕೂಲಿಗೆ ಹೋಗ್ತಾಳಲ್ಲ, ಮುಂಚೆ ಥರ ಜಾಸ್ತಿ ರಜೆ ಎಲ್ಲ ಹಾಕೋಕ್ಕಾಗಲ್ಲ ಸ್ಕೂಲಿಗೆ. ಎಕ್ಸಾಮ್ ಬೇರೆ ಹತ್ರ ಬಂತಲ್ವ. ಸೊ ಅದರಿಂದಾಗಿ ಯಾವಾಗಾದ್ರೂ ಮಂತ್ಲಿ ಒನ್ ಟೈಮ್ ಈ ರೀತಿ ಅಕ್ಕ ಮನೆಗೆ ನಾವು ಸೇರ್ತೀವಿ ಫ್ರೆಂಡ್ಸ್. ನನ್ನ ಮಗಳಿಗೆ ನೆನ್ನೆ ಗ್ರೀನ್ ಕಲರ್ ಕಾಟನ್ ಡ್ರೆಸ್ ಹಾಕಿದ್ದೆ. ಸೊ ಏರ್ ಕೂಡ ಫ್ರೀ ಏರ್ ಬಿಟ್ಟಿದ್ನಲ್ಲ, ಸೊ ನೋಡೋಕ್ಕೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು. ಸೊ ಅದಕ್ಕೆ ಎಳ್ಕೊಂಡು ಮುತ್ಕೊಡ್ತಾ ಇದ್ದೆ. ನನ್ನ ದೃಷ್ಟಿನೇ ನನ್ನ ಮಗಳಿಗೆ ತಾಕಿದೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ಲು ಎಸ್ಟರ್ಡೇ ನನ್ನ ಕಣ್ಣಿಗೆ. ನನ್ನ ಅಕ್ಕ ಮಗಳು ಮತ್ತು ಅಕ್ಕನ ಮಗ ನನ್ನ ಪೂರ್ವಿ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಸ್ಪೀಕರ್ಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಯಾಕಂದರೆ ಅವ್ರಿಗೆ ಆ್ಯನ್ಯುವಲ್ ಡೇದೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಬಿಟ್ಟಿದ್ದಾರೆ ಇಬ್ರಿಗೂ ಕೂಡ. ಎಲ್ಲಿ ನಿಂತರು ಎಲ್ಲಿ ಕುಂತರು ಡ್ಯಾನ್ಸು ಇಬ್ರದೂ. ಸೊ ಅವಳು ಇವಳಿಗೆ ಹೇಳ್ಕೊಡೋದು, ಅವಳು ಇವಳಿಗೆ ಹೇಳ್ಕೊಡೋದು, ಈ ರೀತಿ ಮಾಡ್ತಾಯಿದ್ರು. ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ಕೂಡ. ನನಗೆ ತುಂಬಾ ಭಯ ಆಗ್ತಿತ್ತು, ಯಾಕಂದರೆ ಪೂರ್ವಿ ಅಷ್ಟು ಡ್ಯಾನ್ಸ್ ಮಾಡ್ತಿದ್ಲು, ಮತ್ತೆ ಎಲ್ಲಿ ಹುಷಾರು ತಪ್ಪಿಡ್ತಾಳೋ ಅಂತ. ಹಾಗೇ ಆಯಿತು ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೇ ಹಾಗೆ. ಏನೇ ಆದರೂ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ನೆನ್ನೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನೋಡೋದಕ್ಕೆ. ನಮ್ಮ ಅಕ್ಕನ ಮಗನಿಗೆ ಜಾಸ್ತಿ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅವನಿಗೆ. ಅವನು ಅರ್ಧಂಬರ್ಧ ಮಾಡಿ ಹೋದ. ಫ್ರೆಂಡ್ಸ್, ನಮ್ಮ ಅಕ್ಕ ಮಗಳು ರೆಡಿ ಆಗ್ತಿದ್ದಾಳೆ ನೋಡಿ. ಐಸ್ ಕ್ರೀಮ್ ಬೇಕಂತೆ, ಫ್ಯಾಮಿಲಿ ಐಸ್ ಕ್ರೀಮೇ ಬೇಕಂತೆ ನನ್ನ ದಿಶನ್ಗೆ. ಡ್ರೆಸ್ಸಿಂಗ್ ಟೇಬಲ್. ಅಕ್ಕ ತರಕಾರಿ ಮತ್ತು ಸೊಪ್ಪು ತೊಗೊಂಡು ಬಂದಿದ್ಲು. ಅಮ್ಮ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಯಾಕಂದರೆ ನಮ್ಮ ಕೈಲೇನೋ ಅಡುಗೆ ಏನು ಮಾಡ್ಸೋಕ್ಕೆ ಹೋಗಲ್ಲ, ಯಾಕಂದರೆ ನಾವೆಲ್ಲ ಹೋದಾಗ ಅವಳೇ ಮಾಡ್ತಾಳೆ. ಫ್ರೀಯಾಗಿರಲಿ, ಎಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡಲಿ ಅಂತ ಅವಳು ಮಧ್ಯಾಹ್ನದ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ಲು. ಅದಕ್ಕೆ ಅಮ್ಮ ಸ್ವಲ್ಪ ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ, ಈಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಿದ್ದಾಳೆ ನಮ್ಮ ಅಕ್ಕ. ನಮ್ಮ ಅಕ್ಕನ ಮಗಳು ಐಸ್ ಕ್ರೀಮ್ ಕಟ್ ಮಾಡೋದಕ್ಕೆ ಚಾಕು ತೊಗೊಂಡು ನಿಂತ್ಕೊಂಡಿದ್ದಾಳೆ ರೆಡಿಯಾಗಿ. ಯಾಕಂದರೆ ಐಸ್ ಕ್ರೀಮ್ ಅಷ್ಟು ಗಟ್ಟಿಯಾಗಿತ್ತು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್. ನೋಡಿ, ಇದು ಮಿಲ್ಕ್ ಮಿಸ್ಟ್ ಐಸ್ ಕ್ರೀಮು ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಇದು ಫ್ರೀಝರಲ್ಲಿ ಇಟ್ಟಿದ್ರಲ್ಲ, ತುಂಬಾ ಗಟ್ಟಿಯಾಗಿತ್ತು. ಚಾಕು ತೊಗೊಂಡು ಕಟ್ ಮಾಡಿದ್ರೂ ಅದು ಕಟ್ ಆಗ್ತಾನೇ ಇರಲಿಲ್ಲ. ನಮ್ಮ ಅಕ್ಕ ಮಗಳು ಮತ್ತು ಪೂರ್ವಿ ರೆಡಿಯಾಗಿದ್ದಾರೆ ಐಸ್ ಕ್ರೀಮ್ ತಿನ್ನೋದಕ್ಕೆ. ಆಗಲೇ ಪ್ಲೇಟು ಸ್ಪೂನೆಲ್ಲ ತಂದು ಇಟ್ಬಿಟ್ಟಿದ್ದಾಳೆ. ಆದರೆ ಐಸ್ ಕ್ರೀಮ್ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಸೊ ನಮ್ಮ ಅಕ್ಕನ ಮಗ ವಿಡಿಯೋ ಮಾಡ್ತಿದ್ದಾನೆ, ಏನೋ ಕಾಮಿಡಿ ಮಾಡ್ದೆ, ಅದಕ್ಕೆ ನಗು ಬರ್ತಾಯಿದೆ ನನಗೆ. ನೋಡಿ, ಈಗ ಪೂರ್ವಿಗೆ ಹಾಕ್ಕೊಡೋಣ ಅಂತ ಒಂದು ಬೌಲಿಗೆ ಒಂದು ಪ್ಲೇಟಿಗೆ ಹಾಕ್ಕೊಡ್ತಾಯಿದ್ದೀನಿ. ಅದಕ್ಕೆ ಅವ್ರಿಗೇನೋ ಇದು ಡೈರಿ ಮಿಲ್ಕ್ ಏನೋ ಮಿಕ್ಸ್ ಮಾಡ್ಕೊಂಡು ತಿಂದಂಗಿತ್ತು ನಮ್ಮ ಪೂರ್ವಿನೂ ಮತ್ತು ದಿಶಾನು ಕೂಡ. ಚೆನ್ನಾಗಿದೆ ಫ್ರೆಂಡ್ಸ್ ಅದು ಮಿಲ್ಕ್ ಮಿಸ್ಟ್ ಐಸ್ ಕ್ರೀಮ್. ಆ್ಯಕ್ಚುಲಿ ನಾವು ಯಾವಾಗಲೂ ನಂದಿನಿನೇ ತೊಗೊಂಬಂದು ತಿಂತಾಯಿದ್ದು ಫ್ಯಾಮಿಲಿ ಪ್ಯಾಕು. ಈ ಟೈಮ್ ನೋಡೋಣ, ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದು. ಮಕ್ಕಳೆಲ್ಲ ತುಂಬ ಹ್ಯಾಪಿಯಾಗಿ ತಿಂದರು, ಟೇಸ್ಟಿಯಾಗಿ ಕೂಡ ಇತ್ತು. ನಾನು ದಿಶಿನ್ಗೆ ಒಂದು ಪ್ಲೇಟ್ ತೊಗೊಂಬ ಅಂತ ಹೇಳಿದೆ. ಅವಳು ಪ್ಲೇಟ್ ತೊಗೊಂಬಂದು ಕೂತಿದ್ಲು, ಅದರಲ್ಲೇ ನಾನು ಐಸ್ ಕ್ರೀಮ್ ಹಾಕ್ಕೊಡ್ತಾಯಿದ್ದೆ. ಅವಳು ತೊಗೊಂಡೋಗಿ ಎಲ್ರಿಗೂ ಸರ್ವ್ ಮಾಡ್ತಾಯಿದ್ಲು. ಪೂರ್ವಿಗೂ ಹಾಕ್ಕೊಟ್ಟೆ. ಅವಳೇನೋ ಡೈರಿ ಮಿಲ್ಕ್ ಏನೋ ಹಿಡ್ಕೊಂಡಿದ್ಲು. ಆ ಡೈರಿ ಮಿಲ್ಕ್ನ ಓಪನ್ ಮಾಡಿ ಐಸ್ ಕ್ರೀಮ್ಗೆ ಆ್ಯಡ್ ಮಾಡಿಕೊಂಡು ದಿಶಾನು ಮತ್ತು ಪೂರ್ವಿನೂ ತಿಂತಾಯಿದ್ರು. ಹೇಗಿತ್ತೇನೋ ಅವ್ರಿಗೆ ಗೊತ್ತು. ದಿಶಾ ಹೇಗಿದೆ ಐಸ್ ಕ್ರೀಮ್ ಅಂದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು. ನಮ್ಮ ಪೂರ್ವಿ ಕೂಡ ನೆಗ್ತಾ ಇದ್ದಾಳೆ ನೋಡಿ. ಎಲ್ರಿಗೂ ಲೈಕ್ ಆಗಿದೆ ಫ್ರೆಂಡ್ಸ್, ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಎಲ್ರಿಗೂ ನಾನು ಐಸ್ ಕ್ರೀಮನ್ನ ಕಟ್ ಮಾಡಿ ಹಾಕ್ಕೊಟ್ಟೆ, ಎಲ್ಲ ತಿಂದರು. ಲಾಸ್ಟಲ್ಲಿ ಫೈನಲ್ ನಾನು ತಿಂತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಎಲ್ಲರೂ ಐಸ್ ಕ್ರೀಮೆಲ್ಲ ತಿಂದಾಯಿತು. ಹೀಗೆ ಬಾಲ್ಕನಿ ಹತ್ರ ಬಂದು ನಮ್ಮ ಪೂರ್ವಿ ಫಾಂಡಾ ಸೈಕಲಲ್ಲಿ ಆಟ ಆಡ್ತಿದ್ದಾಳೆ. ನಮ್ಮ ಅಕ್ಕನ ಮಗ ಬಂದ, ಸುಮ್ಮನೆ ಹಾಗೆ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ, ಹಾಯ್ ಮಾಡು ಅಂತ.
ನಮ್ಮ ಪೂರಿ ತುಂಬಾ ಗಲಾಟೆ ಮಾಡ್ತಿದ್ಲು ಪಾರ್ಕಿಗೆ ಕರ್ಕೊಂಡು ಹೋಗಿ ಅಂತ. ಯಾಕಂದರೆ ನಾವಿರೋ ಮನೆ ಹತ್ರ ಅಲ್ಲಿ ಯಾವುದೇ ರೀತಿ ಪಾರ್ಕ್ ಇಲ್ಲ. ಸೊ ಇಲ್ಲಿ ನಮ್ಮ ಅಕ್ಕ ಮನೆ ಹತ್ರ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಸರಿ ಅಂತ ಕರ್ಕೊಂಡು ಹೋಗಿದ್ದೆ. ಜಾರಬಂಡಿ ಆಡ್ತಾಯಿದ್ರು ಹುಡುಗರೆಲ್ಲ. ತುಂಬಾ ಹೈಟಲ್ಲಿತ್ತು ಫ್ರೆಂಡ್ಸ್. ಒಂದು 2-3 ಜಾರಬಂಡಿ ತುಂಬಾ ಹೈಟ್ ಇತ್ತು. ನನಗೆ ಭಯನೇ ಆಗ್ತಾಯಿತ್ತು ಎಲ್ಲಿ ಪೂರಿ ಬಿದ್ದೋಗ್ತಾಳೆ ಅಂತ. ಯಾಕಂದರೆ ಸಂಡೇ ಆಗಿರೋದ್ರಿಂದ ತುಂಬಾ ಮಕ್ಕಳು ಜಾಸ್ತಿನೇ ಇತ್ತು ಪಾರ್ಕಲ್ಲಿ. ತುಂಬ ಹುಷಾರಾಗಿ ನೋಡ್ಕೊಬೇಕಾಗಿತ್ತು. ಈಗ ಪೂರ್ವಿಗೆ ಜೋಕಾಲಿ ಆಡ್ಸೋಣ ಅಂತ ಕರ್ಕೊಂಡು ಬಂದೆ. ಅವಳು ಆ್ಯಕ್ಚುಲಿ ಜೋಕಾಲಿಲಿ ಕುತ್ಕೊಳ್ಳೋದೇ ಇಲ್ಲ ಪಾರ್ಕಿಗೆ ಬಂದರೆ. ಯಾಕಂದರೆ ಅವಳಿಗೆ ಭಯ ಇದೆ ಸ್ವಲ್ಪ. ಆದರೆ ಈ ಟೈಮ್ ಚೆನ್ನಾಗಿ ಕುತ್ಕೊಂಡಿದ್ಲು. ನಾನು ಪುಷ್ ಮಾಡ್ತಿದ್ದೆ ಬ್ಯಾಕ್ ಸೈಡಿಂದ. ಚೆನ್ನಾಗಿ ಆಟ ಆಡಿದ್ಲು. ಆಮೇಲೆ ನಮ್ಮ ಅಕ್ಕನ ಮಗ ನಾನು ಜೋಕಾಲಿ ತೂಗ್ತೀನಿ ಅಂದ. ಸರಿ ಅಂದ್ಬಿಟ್ಟು ಅವನ್ನ ಬಿಟ್ಟೆ. ಅವಳು ಇನ್ನೂ ಸ್ಪೀಡಾಗಿ ತೂಗು ಅಂತ ಹೇಳ್ತಾಯಿದ್ಲು. ನಾನು ಬೇಡ, ಇಷ್ಟೇ ಇರಲಿ, ಜಾಸ್ತಿ ಸ್ಪೀಡ್ ಬೇಡ, ಬಿದ್ದೋಗ್ಬಿಡ್ತಾಳೆ ಅಂತ ಹೇಳ್ತಿದ್ದೆ. ಇವರೆಲ್ಲ ನಮ್ಮ ದಿಶಿನ್ ಫ್ರೆಂಡು ಶರಣ್ಯ ಆ್ಯಂಡ್ ಅಮೃತ ಅಂತ. ಇವರು ಕೂಡ ಬಂದಿರು ನಮ್ಮ ಜೊತೆ. ನಾವು ಪಾರ್ಕಿಗೆ ಬಂದಿದ್ದೀವಿ ಗಾಯ್ಸ್. ಫ್ರೆಂಡ್ಸ್, ಆ ಪಾರ್ಕ್ ಮಧ್ಯದಲ್ಲಿ ಒಂದು ಗಣಗ್ಲೆ ಮರ ಇತ್ತು. ಎಲೆ ಎಲ್ಲ ಉದುರೋಗಿತ್ತು ಫ್ರೆಂಡ್ಸ್. ಅದರಲ್ಲಿ ಜೋಲಿ ಆಡ್ತಿದ್ರು ನಮ್ಮ ಅಕ್ಕನ ಮಗನು ಮತ್ತು ನಮ್ಮ ಪೂರ್ವಿನು. ನನ್ನ ಮಗಳು ಮತ್ತು ಲಕ್ಷ್ಯ ಇಬ್ಬರು ಮರದಲ್ಲಿ ಕೊಂಬೆ ಹಿಡ್ಕೊಂಡು ಜೋಲಿ ಆಡ್ತಾಯಿದ್ದಾರೆ. ಈಗ ಪಾರ್ಕಿಗೆ ಬಂದಿದ್ದೀವಿ ನಾವು. ಆಟ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ. ಮತ್ತು ಇವರೆಲ್ಲ ನನ್ನ ದಿಶಿನ್ ಫ್ರೆಂಡ್ಸು. ಇವರೆಲ್ಲ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪಾರ್ಕಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ಪೂರ್ವಿ ನೋಡಿ ನನ್ನ ಅಕ್ಕನ ಮಗ ಹೆಂಗೆ ಆಡ್ತಿದ್ದಾನೆ. ಚಿಕ್ಕ ಮರ ಇದು, ಆರಾಮಾಗಿ ಹತ್ಬೋದು ಸಣ್ಣ ಮಕ್ಕಳು. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಪಾರ್ಕ್ ಇನ್ಸೈಡು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಯಾಕಂದರೆ ಈವ್ನಿಂಗ್ ಆಗೋದ್ರಿಂದ ಸೂರ್ಯ ಕೂಡ ಮುಳುಗ್ತಾ ಇದ್ದ. ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕಿ ಕೂತ್ಕೊಂಡು ರೆಸ್ಟ್ ಮಾಡ್ತವ್ರೆ. ನೋಡಿ ನಮ್ಮ ಅಕ್ಕನ ಫ್ರೆಂಡು ಇದು ನಮ್ಮ ಪೂರ್ವಿ ನೋಡಿ ಹೆಂಗೆ ಕುತ್ಕೊಂಡವಳೆ. ಅವ್ರ ಅಮ್ಮನ ಜೊತೆನೇ ಇರ್ಬೇಕಂತ ಅಂತಾಳೆ. ನೋಡಿ ಎಷ್ಟು ಚೆನ್ನಾಗಿ ಅವ್ರೆ. ಎಷ್ಟು ನೋಡಿ ನಮ್ಮ ಚಿಕ್ಕಿ ಪಾಪಗೆ ಕುಲುಕಟ್ಟು. ನನ್ನ ದಿಶಿನ್ ಫ್ರೆಂಡ್ಸ್ ಇವರಿಬ್ರು ಇವ್ರು 3 ಜನನೇ ಏನೋ ಹೇಳ್ಕೋಬೇಕು ಅಂತಿದ್ದಾರೆ. ಹೇಳಿ ಪ್ಲೀಸ್. ನಮ್ಮ ಸಿಸ್ಟರ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಫೋಟೋಗ್ರಾಫರ್ಗೂ ಇಷ್ಟು ಐಡಿಯಾ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ಈಗ ಬೇರೆ ಕಡೆ ಶೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಎಲ್ಲೂ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಅದು ನಾವು ಫೋಟೋ ತಗೋಬೇಕು ಅಂತ ಇಲ್ಲೆಲ್ಲ ಹೋಗ್ತಿದ್ದೀವಿ ಅಷ್ಟೇ ಫ್ರೆಂಡ್. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ನ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಮನೆ ಹತ್ರ ಇರೋಳು. ಮತ್ತು ಇವಕ್ಕನೂ ಅಷ್ಟೇ. ಫ್ರೆಂಡ್ಸ್, ಎಕ್ಸಸೈಸ್ ಮಾಡೋಣ ಅಂದ್ಕೊಂಡು ಈ ಕಡೆ ಬಂದೆ ನಾನು. ಸೊ ಇಲ್ಲಿ ಮಕ್ಳಿಗೆ ಹಲೋ ಇಲ್ಲ, ದೊಡ್ಡವ್ರಿಗೆ ಮಾತ್ರ ಈ ಥರ ಎಕ್ಸಸೈಸ್ ಮಾಡಬೇಕು. ಸೊ ನಾನು ಎಕ್ಸಸೈಸ್ ಮಾಡ್ತಾ ನನಗೆ ಕಂಟ್ರೋಲೇ ಸಿಗಲಿಲ್ಲ ಫ್ರೆಂಡ್ಸ್. ಬೀಳೋ ಥರನೇ ಆಗೋಯ್ತು. ಸದ್ಯ ಏನೂ ಆಗಲಿಲ್ಲ. ಸಡನ್ನಾಗಿ ಗ್ರಿಪ್ ಸಿಗಲಿಲ್ಲ ನನಗೆ ಫ್ರೆಂಡ್ಸ್. ಇವತ್ತು ಮಕ್ಕಳ ಜೊತೆ ನಾನು ಕೂಡ ಪಾರ್ಕಿಗೆ ಬಂದು ತುಂಬ ಎಂಜಾಯ್ ಮಾಡಿದೆ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿಗೆ ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.